ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತೃತೀಯ BA ಅಂತಿಮ BA ಹೆಚ್ಚು ಕನ್ನಡ ಪತ್ರಕ್ಕೆ 6 ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟು ಆ ಪತ್ರಿಕೆಯಲ್ಲಿ ಪಾಶ್ಚಾತ್ಯ ಕಾವ್ಯ ಚಿಂತನೆ ಏನಿದೆ ಆ ಭಾಗದಲ್ಲಿ ನಾವು ಕಳೆದ ತರಗತಿಯಲ್ಲಿ ಏಲೆಟ್ನ ವ್ಯಕ್ತಿನಿರಸನ ಸಿದ್ಧಾಂತ ಕುರಿತು ಮಾತಾಡ್ತಾ ಇದ್ದರು. ಸೊ ಏಲೆಟ್ನ ವೈಯಕ್ತಿಕ ವಿಚಾರಗಳೊಂದಿಗೆ ಏಲೆಟ್ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆಗೆ ಸಂಬಂಧಪಟ್ಟು ಆತನ ಅಭಿಪ್ರಾಯಗಳನ್ನು ನಾವು ಈಗಾಗಲೇ ಗಮನಿಸಿಕೊಂಡಿದ್ದೇವೆ. ಅದಲ್ಲದೆ ಕಾಲದ ಹಿನ್ನೆಲೆಯಲ್ಲಿ ಚಾರಿತ್ರಿಕ ಪ್ರಜ್ಞೆಯ ಕುರಿತಾಗಿ ಏಲೆಟ್ ಏನು ಹೇಳ್ತಾನೆ, ಅವನ ಸೈದ್ಧಾಂತಿಕ ನಿಲುವುಗಳು ಯಾವುದು ಅನ್ನೋದನ್ನು ಸಹ ಕಳೆದ ತರಗತಿಯಲ್ಲಿ ಈಗಾಗಲೇ ನಾವು ಗಮನಿಸ್ಕೊಂಡಿದ್ದೇವೆ. ಈ ತರಗತಿಯಲ್ಲೇ ಅದನ್ನೇ ಮುಂದುವರಿಸ್ತಾ ಇದ್ದೇನೆ. ಏಲೆಟ್ನ ವ್ಯಕ್ತಿ ನಿರಸನ ಸಿದ್ಧಾಂತ ಅಥೆಂಟಿಕ್ ಆಗಿ ಅಥವಾ ವ್ಯಕ್ತಿ ನಿರಸನ ಸಿದ್ಧಾಂತವನ್ನು ಯಾವ ರೀತಿಯಲ್ಲಿ ಗುರುತಿಸ್ಕೊಳ್ತಾನೆ, ಅವನ ಪ್ರಕಾರ ವ್ಯಕ್ತಿ ನಿರಸನ ಸಿದ್ಧಾಂತ ಅಂದರೆ ಏನು ಅನ್ನುವುದನ್ನು ನಾವು ಈ ತರಗತಿಯಲ್ಲಿ ಗಮನಿಸ್ಕೊಳ್ತೇವೆ. ನೇರವಾಗಿ ನಾನು ಪಠ್ಯವನ್ನು ಇಟ್ಟುಕೊಂಡು ಅದರ ಏನೋ ಹೇಳ್ತಕ್ಕಂಥ ಅಭಿಪ್ರಾಯಗಳೇನಿವೆ ಅದನ್ನು ವಿಶ್ಲೇಷಿಸ್ತಕ್ಕಂಥ ಕೆಲಸವನ್ನು ಈ ತರಗತಿಯಲ್ಲಿ ಮಾಡ್ತೇನೆ. ಸೊ ವ್ಯಕ್ತಿ ನಿರಸನ ಸಿದ್ಧಾಂತ ಅನ್ನೋದು ಏಲೆಟ್ನ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆಗೆ ಸಂಬಂಧಪಟ್ಟಂತೆ ಮುಂದುವರಿಯುವಂಥ ಭಾಗ. ಅದು ವ್ಯಕ್ತಿ ನಿರಸನ ಸಿದ್ಧಾಂತ. ಕವಿಯೊಬ್ಬ ಗತಕಾಲದ ಪ್ರಜ್ಞೆಯನ್ನು ಪಡೆಯುತ್ತಾ ಹೋದಂತೆ ಹಿರಿದಾದುದಕ್ಕೆ ಅರ್ಪಿಸಿಕೊಳ್ಳುವ ಆತ್ಮಾರ್ಪಣ ಕ್ರಿಯೆ ನಡೆಯುತ್ತದೆ. ಈ ಅಂಶ ಏನಿದೆ ಇದನ್ನು ನಾವು ಕಳೆದ ತರಗತಿಯಲ್ಲಿ ಪರಂಪರೆಯ ಕುರಿತು ಮಾತಾಡುವಾಗ, ವ್ಯಕ್ತಿ ಪ್ರತಿಭೆಯ ಕುರಿತು ಮಾತಾಡುವಾಗ ನಾವು ಅದನ್ನು ಗಮನಿಸ್ಕೊಂಡಿದ್ದೇವೆ. ಅಂದರೆ ಒಂದು ಹಿಸ್ಟಾರಿಕಲ್ ಅಥವಾ ಗತಕಾಲದ ಚಾರಿತ್ರಿಕವಾದ ಪ್ರಜ್ಞೆ ಏನಿದೆ ಅದನ್ನು ಹೆಚ್ಚೆಚ್ಚು ಪಡೆಯುತ್ತಾ ಹೋದಂತೆ ಕವಿ ಏನಾಗ್ತಾನೆ, ಹಿರಿದಾಗ್ತಾನೆ, ದೊಡ್ಡವನಾಗ್ತಾನೆ. ಸೊ ಹಿರಿದಾದುದಕ್ಕೆ ಅರ್ಪಿಸಿಕೊಳ್ಳುವಂತಹ ಆ ಮೂಲಕ ತನ್ನನ್ನು ಆ ಹಿರಿತನಕ್ಕೆ, ಆ ಗತಕಾಲದ ಚಾರಿತ್ರಿಕ ಪ್ರಜ್ಞೆ ಅನ್ನೋದೇನಿದೆ ಅದಕ್ಕೆ ಅರ್ಪಿಸಿಕೊಳ್ತಕ್ಕಂಥ ಒಂದು ಆತ್ಮಾರ್ಪಣ ಕ್ರಿಯೆ, ಅದು ಮಾನಸಿಕವಾದ ಕ್ರಿಯೆ. ಆ ಆತ್ಮಾರ್ಪಣೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸೊ ಮಾನಸಿಕ ಕ್ರಿಯೆ ಏನಿದೆ ಅದು ಆತ್ಮಾರ್ಪಣ ಕ್ರಿಯೆ ಅವನಲ್ಲಿ ನಡೆಯುತ್ತದೆ. ಅದುವೇ ಕವಿಯೊಬ್ಬರ ನಿಜವಾದ ಪ್ರಗತಿ ಎಂಬಂತೆ ಪರಂಪರೆ ಮತ್ತು ವ್ಯಕ್ತಿ ನಿರಸನ ಸಿದ್ಧಾಂತಗಳನ್ನು ಪ್ರಬಂಧದ ಮೊದಲ ಭಾಗದ ಕೊನೆಯಲ್ಲಿ ಬೆಸೆಯುವಂಥ ಏಲೆಟ್ ಅದೇ ಪ್ರಬಂಧ ಎರಡನೇ ಭಾಗದಲ್ಲಿ ವ್ಯಕ್ತಿ ನಿರಸನ ಸಿದ್ಧಾಂತವನ್ನು ವಿವರಿಸುತ್ತಾನೆ. ಅಂದರೆ ಈ ಆತ್ಮಾರ್ಪಣ ಕ್ರಿಯೆ ಅನ್ನೋದೇನಿದೆ ಅದುವೇ ನಿಜವಾದ ಕವಿಯೊಬ್ಬನ ಪ್ರಗತಿ ಅಂತ ಹೇಳ್ತಾ ಇರ್ತಕ್ಕಂಥ ಏಲೆಟ್ ಪರಂಪರೆ ಮತ್ತು ವ್ಯಕ್ತಿ ನಿರಸನ ಸಿದ್ಧಾಂತಗಳನ್ನು ತನ್ನ ಪ್ರಬಂಧ ಮೊದಲ ಭಾಗದ ಕೊನೆಯಲ್ಲಿ ಬೆಸೆಯತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ಪರಂಪರೆ ಮತ್ತು ಮೊದಲ ಭಾಗದಲ್ಲಿ ಪರಂಪರೆ ಕುರಿತು ಹೇಳ್ತಾನೆ, ಅದೇ ಮೊದಲ ಭಾಗದ ಕೊನೆಯಲ್ಲಿ ಪರಂಪರೆ ಮತ್ತು ವ್ಯಕ್ತಿ ಸಿದ್ಧಾಂತಗಳನ್ನು ಬೆಸೆಯತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಸೊ ಆ ವ್ಯಕ್ತಿ ನಿರಸನ ಸಿದ್ಧಾಂತ ಅನ್ನೋದು ಒಬ್ಬ ಕವಿಯಲ್ಲಿ ಇರಬೇಕು ಅಂತ ಆದರೆ ಆ ರೀತಿಯ ಆತ್ಮಾರ್ಪಣ ಕ್ರಿಯೆ ಅವನಲ್ಲಿ ನಡೆಯಬೇಕಾಗುತ್ತದೆ. ಅದುವೇ ನಿಜವಾದ ಪ್ರಗತಿ ಅನ್ನೋದನ್ನು ಆತ ದಾಖಲಿಸ್ತಾನೆ. ಎರಡನೇ ಭಾಗದಲ್ಲಿ ವ್ಯಕ್ತಿ ನಿರಸನ ಸಿದ್ಧಾಂತವನ್ನು ಆತ ವಿವರಿಸ್ತಾನೆ. ಹಾಗಾದರೆ ವ್ಯಕ್ತಿ ನಿರಸನ ಸಿದ್ಧಾಂತಗಳು ಏನೇ ಹೇಳ್ತಾನೆ ಅನ್ನೋದು ನಾವು ಗಮನಿಸ್ಕೊಳ್ಬೇಕು. ತನಗಿಂತ ಹಿಂದಿನ ರೊಮ್ಯಾಂಟಿಕ್ ಕವಿಗಳ ವ್ಯಕ್ತಿತ್ವದ ಅಭಿವ್ಯಕ್ತಿ ಎಂಬ ಕಾವ್ಯ ಸಿದ್ಧಾಂತಕ್ಕೆ ಪ್ರತಿಯಾಗಿ ಎಂಬಂತೆ ಈ ಕಾವ್ಯ ಸಿದ್ಧಾಂತವನ್ನು, ಅರ್ಥಾತ್ ಈ ವ್ಯಕ್ತಿ ನಿರಸನ ಸಿದ್ಧಾಂತ, ಈ ಕಾವ್ಯ ಸಿದ್ಧಾಂತ ಅನ್ನೋದು ಈ ವ್ಯಕ್ತಿ ನಿರಸನ ಸಿದ್ಧಾಂತವನ್ನು ಏಲೆಟ್ ಮುಂದಿಡ್ತಾನೆ. ಅಂದರೆ ನವೋದಯ ಕಾಲದ ಸಿದ್ಧಾಂತ ಏನಿದೆ
ಅದು ರೊಮ್ಯಾಂಟಿಕ್ ಯುಗದ ಸಿದ್ಧಾಂತ. ಅದು ರೊಮ್ಯಾಂಟಿಕ್ ಚಿಂತನೆಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಆ ಕಾಲದ ಕವಿಗಳೆಲ್ಲ ರೊಮ್ಯಾಂಟಿಕ್ ಕವಿಗಳು ಅಂತ ಹೇಳ್ತಾ ಇದ್ದವು ನಾವು. ಆ ರೊಮ್ಯಾಂಟಿಕ್ ಕವಿಗಳು ಕವಿಯನ್ನು ಏನು ಹೇಳ್ತಾರೆ, ಕಾವ್ಯವನ್ನು ಅವರೇ ಏನು ಹೇಳ್ತಾರೆ ಅಂದರೆ ಅದು ವ್ಯಕ್ತಿತ್ವದ ಅಭಿವ್ಯಕ್ತಿ. ಅಂದರೆ ಕವಿಯ ವ್ಯಕ್ತಿತ್ವ ಏನಿದೆ ಆ ಕವಿಯ ವ್ಯಕ್ತಿತ್ವದ ಅಭಿವ್ಯಕ್ತಿ ಅನ್ನುವಂಥ ಒಂದು ಸೈದ್ಧಾಂತಿಕ ನಿಲುವನ್ನು ಯಾರು ರೊಮ್ಯಾಂಟಿಕ್ ಕವಿಗಳು ಇಟ್ಟುಕೊಂಡಿದ್ರು. ಆದರೆ ಏಲೇಟ್ ಅದಕ್ಕೆ ಪ್ರತಿಯಾಗಿ ಅದನ್ನು ವಿರೋಧಿಸ್ತಾನೆ. ಅದಕ್ಕೆ ಪ್ರತಿಯಾಗಿ ಈ ಕಾವ್ಯ ಸಿದ್ಧಾಂತವನ್ನು ಅಂದರೆ ವ್ಯಕ್ತಿ ನಿರಾಸನ ಸಿದ್ಧಾಂತ, ಅವರು ಏನಿದೆ ವ್ಯಕ್ತಿತ್ವ ಅಭಿವ್ಯಕ್ತಿ, ಅಲ್ಲಿ ವ್ಯಕ್ತಿತ್ವದ ಒಂದು ಮುಖ ಅಂತ ಹೇಳ್ತಾರೆ. ಆದರೆ ಏಲೇಟ್ ಅಲ್ಲಿ ವ್ಯಕ್ತಿತ್ವ ಅನ್ನೋದು ಇಲ್ಲವೇ ಇಲ್ಲ, ವ್ಯಕ್ತಿತ್ವ ನಿರಸನ ಆಗಿದೆ. ನಿರಸನ ಅಂದರೆ ನಾಶವಾಗುವುದು ಅನ್ನೋ ಅರ್ಥ. ಹಾಗಾಗಿ ಕಾವ್ಯ ಸಿದ್ಧಾಂತವನ್ನು ಮುಂದಿಡೋ ಏಲೇಟ್ ಅದನ್ನು ರಸಾಯನಶಾಸ್ತ್ರದ ಪ್ರಯೋಗವೊಂದರ ಸಾದೃಶ್ಯ ಕ್ರಿಯೆಯಾಗಿ ವಿವರಿಸ್ತಾನೆ. ಈ ವ್ಯಕ್ತಿ ನಿರಸನ ಸಿದ್ಧಾಂತವನ್ನು ವಿವರಿಸುವುದಕ್ಕೆ ರಸಾಯನಶಾಸ್ತ್ರದ ಒಂದು ಪ್ರಯೋಗವನ್ನು, ಕೆಮಿಸ್ಟ್ರಿ ಲ್ಯಾಬಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಏನಿದೆ, ಪ್ರಯೋಗ ಏನಿದೆ, ಆ ಪ್ರಯೋಗವನ್ನು ಒಂದು ಉದಾಹರಣೆಗೆ ತಗೊಳ್ತಾನೆ. ಆ ಮೂಲಕ ತನ್ನ ಸಿದ್ಧಾಂತವನ್ನು ವಿವರಿಸ್ತಾನೆ. ಕವಿಯ ಮನಸ್ಸನ್ನು ಕೇವಲ ಮಾಧ್ಯಮವಂತೆ ಪರಿಗಣಿಸ್ತಾನೆ. ಇಲ್ಲಿ ಕವಿಯ ಮನಸ್ಸು ಅನ್ನೋದೇನಿದೆ ಅಥವಾ ಕವಿಯ ವ್ಯಕ್ತಿತ್ವ ಅಂತ ನಾವು ಏನು ರೊಮ್ಯಾಂಟಿಕ್ ಕವಿಗಳು ಹೇಳಿದಾರೋ, ಆ ಕವಿಯ ಮನಸ್ಸು ಅನ್ನೋದು ಒಂದು ರೀತಿಯ ಮಾಧ್ಯಮ ಅಷ್ಟೇ. ಇಟ್ಸ್ ಓನ್ಲಿ ಮೀಡಿಯಾ, ಮಧ್ಯವರ್ತಿ ಕೆಲಸ ಅದು. ಹಾಗಾಗಿ ಮಧ್ಯವರ್ತಿಯ ಕೆಲಸವಾಗ್ತದೆ, ಮಾಧ್ಯಮ ಅಂತ ಪರಿಗಣಿಸ್ತಾನೆ. ರಸಾಯನಶಾಸ್ತ್ರದ ಒಂದು ಎಕ್ಸಾಂಪಲನ್ನು ಕೊಡ್ತಕ್ಕಂಥ ಹೇಗೆ ಅಂತ ಹೇಳಿದರೆ, ಸಲ್ಫ್ಯೂರಿಕ್ ಆ್ಯಸಿಡ್ ತಯಾರಿ ಪ್ರಕ್ರಿಯೆ ಮತ್ತು ಅಲ್ಲಿ ವೇಗವರ್ಧಕವಾಗಿ ಭಾಗಿಯಾಗುವ ಪ್ಲಾಟಿನಂ ತುಂಡನ್ನು ತನ್ನ ಕಾವ್ಯ ಸಿದ್ಧಾಂತ ಚರ್ಚೆಗೆ ಬಳಸ್ಕೊಡ್ತಾನೆ. ರಸಾಯನಶಾಸ್ತ್ರದಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ತಯಾರಿಸ್ತಾನೆ. ಸೊ ಆ ತಯಾರಿಕೆಯ ಪ್ರಕ್ರಿಯೆ ಏನಿದೆ, ಆ ಕೆಲಸದಲ್ಲಿ ವೇಗವರ್ಧಕವಾಗಿ ಅಂದರೆ ಅದು ಸಲ್ಫ್ಯೂರಿಕ್ ಆ್ಯಸಿಡ್ ಆದಷ್ಟು ಬೇಗ ಸಿದ್ಧವಾಗುವುದಕ್ಕೆ ಬೇಕಾಗಿ ಪ್ಲಾಟಿನಂ ತುಂಡನ್ನು ಬಳಸ್ತಾರೆ. ಸೊ ಈ ಪ್ಲಾಟಿನಂ ತುಂಡನ್ನು ಯಾವ ರೀತಿ ಸಲ್ಫ್ಯೂರಿಕ್ ಆ್ಯಸಿಡ್ ತಯಾರಿಕೆ ಬಳಸ್ತಾರೆ, ಅದಕ್ಕೆ ಪೂರಕವಾಗಿ ತನ್ನ ಕಾವ್ಯ ಸಿದ್ಧಾಂತವನ್ನು ಆತ ನಿರೂಪಿಸ್ತಾನೆ. ಕೆಮಿಸ್ಟ್ರಿಯ ಒಂದು ಲ್ಯಾಬಲ್ಲಿ, ರಸಾಯನಶಾಸ್ತ್ರದ ಪ್ರಯೋಗದಲ್ಲಿ ಆಕ್ಸಿಜನ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ = ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತದೆ. ಇದು ಪ್ರಾಕ್ಟಿಕಲಲ್ಲಿ ಸಹಜವಾದಂಥ ಪ್ರಕ್ರಿಯೆ. ನೀವು ಕೆಮಿಸ್ಟ್ರಿ ಅವರಲ್ಲಿ ಕೇಳಿದರೆ ಗೊತ್ತಾಗ್ತದೆ. ಸಲ್ಫ್ಯೂರಿಕ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಗಂಧಕಾಮ್ಲ ತಯಾರಿಕೆಯನ್ನು ಮಾಡುವುದು ಹೇಗೆಂದರೆ ಆಕ್ಸಿಜನ್ ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಮಿಕ್ಸ್ ಮಾಡತಕ್ಕಂಥದ್ದು. ಸೊ ಆಕ್ಸಿಜನ್ ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಮಿಕ್ಸ್ ಮಾಡಿದರೆ ಗಂಧಕಾಮ್ಲ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ, ಗಂಧಕಾಮ್ಲ ಆಗಬೇಕಾದ್ರೆ ಸಲ್ಫ್ಯೂರಿಕ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇದ್ದರೆ ಮಾತ್ರ ಗಂಧಕಾಮ್ಲ ಆಗುತ್ತದೆ. ಅದನ್ನು ಸೇರಿಸಿದ ಕೂಡಲೇ ಅದು ಆಗುವುದಿಲ್ಲ. ಆಮ್ಲಜನಕ ಮತ್ತು ಸಲ್ಫರ್ ಡೈಆಕ್ಸೈಡ್ ಇದ್ದರಷ್ಟೇ ಸಂಯೋಗ ನಡೆಯೋದು, ಅದು ಸಂಯೋಗ ನಡೆಯುವುದಿಲ್ಲ. ಅದಕ್ಕೆ ವೇಗವರ್ಧಕವಾಗಿ ಪ್ಲಾಟಿನಂ ತುಂಡಿನ ಅಗತ್ಯವಿದೆ. ಈ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಕ್ಸಿಜನ್ ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಮಿಕ್ಸ್ ಮಾಡಿ ಅದಕ್ಕೊಂದು ಪ್ಲಾಟಿನಂ ಪೀಸನ್ನು, ತುಂಡನ್ನು ಹಾಕಬೇಕು. ಸೊ ಪ್ಲಾಟಿನಂ ತುಂಡು ಇದ್ದರೆ ಮಾತ್ರ ಏನಾಗ್ತದೆ ಅಂದರೆ ಈ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಗಂಧಕಾಮ್ಲ ತಯಾರಿಕೆ ಆಗ್ತದೆ. ಹಾಗಾಗಿ ವೇಗವರ್ಧಕವಾಗಿ ಪ್ಲಾಟಿನಂ ತುಂಡು ಕೆಲಸ ಮಾಡ್ತಾರೆ. ಆದರೆ ಈ ವೇಗವರ್ಧಕವು ಸಂಯೋಗ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆಯಾದರೂ ಈ ವೇಗವರ್ಧಕವಾಗಿರ್ತಕ್ಕಂಥ ಈ ಪ್ಲಾಟಿನಂ ತುಂಡು
ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನನ್ನು ಸಂಯೋಗ ಮಾಡುವಂಥ ಕ್ರಿಯೆ ಏನಿದೆ ಆ ಕ್ರಿಯೆಯಲ್ಲಿ ಭಾಗವಹಿಸ್ತಿದೆ ಆದರೂ ಸಹ ಸಂಯೋಗಕ್ಕೆ ತನ್ನ ಯಾವ ಅಂಶವನ್ನು ಬಿಟ್ಟುಕೊಡದೆ, ಸಂಯೋಗಕ್ಕೆ ತನ್ನ ಯಾವ ಅಂಶವನ್ನು ಅದು ಬಿಟ್ಟುಕೊಡೋದಲ್ಲ, ಕೇವಲ ಮಾಧ್ಯಮದಲ್ಲಿ ಮಾತ್ರ ಇರ್ತದೆ. ಹಾಗಾಗಿ ಸಂಯೋಗಕ್ಕೆ ಅದನ್ನು ಯಾವ ಅಂಶವನ್ನು ಬಿಟ್ಟುಕೊಡದೆ ಮತ್ತು ಸಂಯೋಗ ತರುವಾಯ ತನ್ನ ಸ್ವರೂಪದಲ್ಲಿ ಯಾವ ವ್ಯತ್ಯಾಸಕ್ಕೂ ಒಳಗಾಗುತ್ತೆ. ಆಮೇಲೆ ಸಂಯೋಗದ ನಂತರ ತನ್ನ ಮೊದಲ ಸ್ವರೂಪ ಏನಿದೆ ಆ ಸ್ವರೂಪ ಅದೇ ರೀತಿ ಇರ್ತದೆ ಪ್ಲ್ಯಾಟಿನಮ್ ತುಂಡಿನಲ್ಲಿ. ಆ ಪ್ಲ್ಯಾಟಿನಮ್ ತುಂಡಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿಕ್ಕೆ ನೀವು ಸಾಧ್ಯ ಇಲ್ಲ. ಪ್ಲ್ಯಾಟಿನಮ್ ತುಂಡು ಹಾಗೇ ಇರ್ತದೆ. ಬಟ್ ಪ್ಲ್ಯಾಟಿನಮ್ ತುಂಡನ್ನು ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಮಿಕ್ಸರ್ ಏನಿದೆ ಅದಕ್ಕೆ ನೀವು ಹಾಕಿದರೆ ಮಾತ್ರ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಗಂಧಕಾಮ್ಲ ಆಗುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಸಂಯೋಗಕ್ಕೆ ತನ್ನ ಯಾವ ಅಂಶವನ್ನು ಬಿಟ್ಟುಕೊಡದೆ ಮತ್ತು ಸಂಯೋಗ ತರುವಾಯ ತನ್ನ ಸ್ವರೂಪದಲ್ಲಿ ಯಾವ ವ್ಯತ್ಯಾಸಕ್ಕೂ ಒಳಗಾಗದೆ ನಿರ್ಲಿಪ್ತವಾಗಿಯೇ ಉಳಿಯುತ್ತದೆ. ಕಾವ್ಯ ನಿರ್ಮಾಣದಲ್ಲಿ ಕವಿ ಅನ್ನೋನು ಹಾಗಿರ್ತಾನೆ ಅನ್ನೋದನ್ನೇ ಈ ಉದಾಹರಣೆಯ ಮೂಲಕ, ಈ ವಿಶ್ಲೇಷಣೆಯ ಮೂಲಕ ಏಲಿಯಟ್ ನಿರೂಪಿಸ್ತಕ್ಕಂಥದ್ದು. ಇದೇ ಹೋಲಿಕೆಯನ್ನು ಕಾವ್ಯ ನಿರ್ಮಾಣಕ್ಕೆ ಅನ್ವಯಿಸ್ತಕ್ಕಂಥ ಏಲಿಯಟ್ ಕವಿಯ ಮನಸ್ಸು ಕೇವಲ ನಿರ್ಲಿಪ್ತ ಮಾಧ್ಯಮ ಎನ್ನುತ್ತಾನೆ. ಕವಿಯ ಮನಸ್ಸು ಏನಿದೆ ಅದು ಕಾವ್ಯದ ಒಳಗಡೆ ಹೋಗುವುದಿಲ್ಲ, ಅದು ಹೇಗೆ ಮೊದಲಿತ್ತೋ ಆನಂತರ ಹಾಗೇ ಇರ್ತದೆ. ಹಾಗಾಗಿ ಕವಿಯ ಮನಸ್ಸು ನಿರ್ಲಿಪ್ತವಾಗಿ ಮಾತ್ರ ಕೆಲಸ ಮಾಡ್ತದೆ, ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಆತ ಹೇಳ್ತಾನೆ. ಇನ್ನು ಕವಿಯ ಮನಸ್ಸು ಅಥವಾ ವ್ಯಕ್ತಿತ್ವ, ಅದನ್ನೇ ವ್ಯಕ್ತಿತ್ವ ಅಂತೇಳಿ ರೊಮ್ಯಾಂಟಿಕ್ ಕವಿಗಳೇ ಹೇಳಿದ್ದು. ಆ ಕವಿಯ ಮನಸ್ಸು ಅಥವಾ ಬಾರ್ ವ್ಯಕ್ತಿತ್ವ ಕಾವ್ಯ ನಿರ್ಮಾಣದ ಪಾತ್ರೆಯಂತೆ ಎನ್ನುತ್ತಾನೆ ಎಲಿಯಟ್. ಕಾವ್ಯ ನಿರ್ಮಾಣದ ಒಂದು ಪಾತ್ರ ಅಷ್ಟೇ. ನೀವೊಂದು ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಸಾಂಬಾರನ್ನು ಮಾಡಿ, ಏನಾಗ್ತದೆ ಅಂದರೆ ಸಾಂಬಾರು ರೆಡಿ ಆಗುತ್ತದೆ, ಬಟ್ ಸಾಂಬಾರು ಖಾಲಿ ಆದಮೇಲೆ ಪಾತ್ರೆ ಏನಾಗಿರುತ್ತೋ ಪಾತ್ರೆ ತನ್ನ ಸ್ವರೂಪ ಏನಿದೆ ಅದನ್ನು ಬಿಟ್ಟು ಕೊಡೋದು ಅದು ಹಾಗೇ ಇರ್ತದೆ. ಅಲ್ಲಿ ಬೇರೆ ಬೇರೆ ಭಾವನೆಗಳು ಬಂದು ಸೇರುತ್ತವೆ ಅಷ್ಟೇ. ಹಾಗಾಗಿ ಕವಿಯ ಮನಸ್ಸಿನ ಒಳಗಡೆ, ಆ ಪಾತ್ರೆಯ ಒಳಗಡೆ ಬೇರೆ ಬೇರೆ ಭಾವನೆಗಳು ಬಂದು ಸೇರುತ್ತವೆ. ಮತ್ತು ಕವಿಯೊಬ್ಬರನ್ನು ಪಕ್ವ ಅಂತನ್ನುವುದು ಆತನಲ್ಲಿರುವ ಬಹುಸಂಖ್ಯೆಯ ಭಾವನೆಗಳಿಗಾಗಿ ಅಲ್ಲ, ಬೇರೆ ಬೇರೆ ಭಾವನೆಗಳು ಸೇರಿಕೊಳ್ತವೆ. ಹಾಗಂತ ಕಾರಣ ಏನಾಗ್ತದೆ ಅಂದರೆ ಕವಿಯೊಬ್ಬ ಬಹಳ ಪಕ್ವನಾದ ಅನ್ನುವಂಥದ್ದು ಅನ್ನುವ ಅಂಶ ನಾವೇನೇ ಹೇಳ್ತೇವೆ ಅದಲ್ಲಿ ಭಾವನೆಗಳು ಸೇರಿದ ಕಾರಣವಾಗಿ ಅಲ್ಲ. ಪಾತ್ರೆಯಲ್ಲಿ ಸಾಂಬಾರು ಮಾಡಿ, ಪಾಯಸ ಮಾಡಿ, ಯಾವುದನ್ನೇ ಮಾಡಿ ಪಾತ್ರೆಯಾಗಿಯೇ ಬೆಳೆಯುತ್ತೇವೆ ನಾವು. ಅದೇನು ಪಾಯಸವಾದ ಕಾರಣವಾಗಿ ಪಾತ್ರೆ ಏನು ಸಿಹಿ ಪರಿವರ್ತನೆ ಆಗುವುದಿಲ್ಲ. ಹಾಗಾಗಿ ಆ ಭಾವನೆಗಳು ಬಂದು ಸೇರುತ್ತವೆ ಅನ್ನುವ ಕಾರಣಕ್ಕಾಗಿ ಕವಿಯನ್ನು ಪಕ್ವ ಅಂತ ಹೇಳುವುದು ಸರಿಯಾಗುವುದಿಲ್ಲ. ಅವುಗಳ ಸಮರ್ಪಕ ಸಂಯೋಗಕ್ಕಾಗಿ ಎನ್ನುತ್ತಾನೆ. ಸೊ ಯಾವಾಗ ನೀವು ಕವಿಯನ್ನು ಶ್ರೇಷ್ಠ ಅಂತ ಹೇಳಿದರೆ ಆ ಭಾವನೆಗಳನ್ನು ಸಮರ್ಪಕವಾಗಿ ಸಂಯೋಗ ಮಾಡುವುದ ಮೂಲಕವಾಗಿ ಕವಿಯೊಬ್ಬ ಶ್ರೇಷ್ಠನಾಗ್ತಾನೆ. ಆತ ಹೇಳುವಂತೆ ಸಂಯೋಗ ಕ್ರಿಯೆಗೆ ಕವಿಯ ವ್ಯಕ್ತಿತ್ವ ಒಂದು ಮಾಧ್ಯಮವಾಗುತ್ತೆ. ಹಾಗಾಗಿ ಅವ ಹೇಳುವ ಪ್ರಕಾರ ಈ ಸಂಯೋಗ ಕ್ರಿಯೆ ಆಗಬೇಕಾದ್ರೆ ಕವಿಯ ಮನಸ್ಸು ಏನಿದೆ ಒಂದು ಮಾಧ್ಯಮ ಆಗುತ್ತದೆ. ಈ ಮಾಧ್ಯಮ ಸಮರ್ಪಕವಾಗಿದ್ದರೆ ಕಾವ್ಯವು ಮುಖ್ಯವೆನಿಸ್ತದೆ. ಈ ಕವಿಯ ಮನಸ್ಸು ಸಮರ್ಪಕವಾಗಿ ಕೆಲಸ ಮಾಡಿದರೆ ಒಳ್ಳೆಯ ಕಾವ್ಯ ರಚನೆ ಆಗ್ತದೆ, ಕಾವ್ಯ ಮುಖ್ಯವೆನಿಸ್ತದೆ. ಕವಿಯೊಬ್ಬನ ಮನಸ್ಸು ಹೆಚ್ಚು ಪರಿಪಕ್ವವಾಗಿದ್ದಾಗ ಅನುಭವದ ಕೆಲಸ ಮತ್ತು ಸೃಷ್ಟಿಯ ಕೆಲಸ ಇವೆರಡನ್ನು ಭಾಳ ಸ್ಪಷ್ಟವಾಗಿಯೇ ಬೇರ್ಪಡಿಸ್ತದೆ. ಕವಿಯ ಮನಸ್ಸು ಹೆಚ್ಚು ಪರಿಪಕ್ವವಾದಾಗ, ಅಂದರೆ ಹೆಚ್ಚು ಅದು ಮಾಗಿದ್ದಾಗ ಅಲ್ಲೇನಾಗುತ್ತೆ, ಅನುಭವದ ಕೆಲಸ ಮತ್ತು ಸೃಷ್ಟಿಯ ಕೆಲಸ ಅವೆರಡನ್ನು ಭಾಳ ಸ್ಪಷ್ಟವಾಗಿ ಬೇರ್ಪಡಿಸ್ತವೆ. ಅನುಭವ ಮತ್ತು ಸೃಷ್ಟಿ, ಆ ಅನುಭವ ಏನಿದೆ ಅದು ಕವಿಯಲ್ಲಿ ನಂತರ ಅದೇ ರೀತಿ ಉಳಿಯುತ್ತದೆ. ಹಾಗಾಗಿ ಹೊಸ ಸೃಷ್ಟಿಯಲ್ಲೇ ಆಗುತ್ತದೆ ಅಷ್ಟೇ. ಹಾಗಾಗಿ ಅನುಭವದ ಕೆಲಸ ಮತ್ತು ಸೃಷ್ಟಿಯ ಕೆಲಸ ಇವೆರಡು ಭಾಳ ಸ್ಪಷ್ಟವಾಗಿ ಬೇರ್ಪಡಿಸ್ತದೆ. ಮಾತ್ರವಲ್ಲ,
ಅತ್ಯಂತ ಯಶಸ್ವಿಯಾಗಿ ಮೂಲ ವಸ್ತುವಾದ ಭಾವನೆಗಳನ್ನು ಜೀರ್ಣಿಸಿ ರೂಪಿಸ್ತದೆ. ಆ ಮೂಲಕವಾಗಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಮೂಲ ವಸ್ತುವಾದ ಭಾವನೆಗಳನ್ನು ಜೀರ್ಣಿಸಿ ರೂಪಾಂತರಿಸಿಕೊಳ್ತದೆ. ಹಾಗಾಗಿ ಆ ಕಾವ್ಯದಲ್ಲಿ ಕವಿಯ ಭಾವನೆಗಳು ಅನ್ನೋದು ಕಾಣುವುದಿಲ್ಲ ನಮಗೆ. ಆ ಭಾವನೆಗಳು ಕವಿಯಲ್ಲೇ ಇರ್ತವೆ, ಭಾವನೆಗಳಲ್ಲಿ ಸೇರಿಕೊಂಡು ಅವು ಜೀರ್ಣವಾಗಿರ್ತವೆ, ಅದು ರೂಪಾಂತರವಾಗಿ ಒಂದು ಹೊಸ ಕಾವ್ಯ ನಿರ್ಮಾಣವಾಗುತ್ತದೆ. ಉದಾಹರಣೆಗೆ ಬೇಂದ್ರೆಯವರೊಂದು ಕಾವ್ಯದ ಸಾಲನ್ನು ಇಲ್ಲಿ ತರ್ತಾ ಇದ್ದಾರೆ. ಎನ್ನ ಪಾಡಿನ ಗೆರಳಿ ಅದರ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ. ಎನ್ನ ಪಾಡು, ನನ್ನ ಬದುಕು, ಅದು ನನಗೆ ಇರಲಿ, ನನ್ನ ವಿಚಾರಗಳು, ನನ್ನ ವೈಯಕ್ತಿಕವಾದ ವಿಚಾರಗಳು ಅದು ನನಗಿರಲಿ, ಅದರ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ. ನೀನೊಬ್ಬ ರಸಿಕನಾದ ಕಾರಣ ಅದರ ಹಾಡು ಏನಿದೆ ಅದನ್ನು ಮಾತ್ರ ನಿನಗೆ ಇಡ್ತೇನೆ ಎನ್ನುವ ಬೇಂದ್ರೆಯವರ ಸಾಲುಗಳಂತೆ ಕವಿಯ ಪಾಡು ಜೀರ್ಣಿಸಲ್ಪಟ್ಟು ಕವಿಯ ಪಾಡು ಏನಿದೆ ಅದು ಜೀರ್ಣವಾಗುವ ಮೂಲಕ ರೂಪಾಂತರವಾಗಿ ಅದು ಕಲೆಯಾಗುತ್ತದೆ, ಅದೊಂದು ಕಾವ್ಯವಾಗುತ್ತದೆ ಅನ್ನೋದು ಏಳೆಟ್ಟ ಅಭಿಪ್ರಾಯ. ನೀವು ಹಿಪ್ಪು ನೆರಳೆ ಎಲೆಗಳನ್ನು ತಿಂದು ರೇಷ್ಮೆ ದಾರಗಳನ್ನು ಇಡುವ ರೇಷ್ಮೆ ಹುಳುವಿನಂತೆ ಅನುಭವಗಳು ಜೀರ್ಣಗೊಂಡು ರೂಪಾಂತರ ಹೊಂದಬೇಕು ಎನ್ನುತ್ತಾನೆ ಎಲಿಯಟ್. ಸೊ ಇಲ್ಲಿ ಎಲಿಯಟ್ ಹಿಪ್ಪು ನೆರಳೆಯ ಎಲೆಗಳ ಒಂದು ಉದಾಹರಣೆ ಕೊಡ್ತಾನೆ. ಹಿಪ್ಪು ನೆರಳೆ ಎಲೆಗಳನ್ನು ತಿಂದಂಥ ರೇಷ್ಮೆ ಹುಳ ಏನಿದೆ ಅದು ರೇಷ್ಮೆಯ ದಾರಗಳನ್ನು ಇಡ್ತದೆ. ಹಾಗಾಗಿ ರೇಷ್ಮೆಯ ಹುಳುವಿನಂತೆ ಅನುಭವಗಳು ಜೀರ್ಣಗೊಂಡು ಎಲೆಗಳನ್ನು ತಿಂದು ಎಲೆಯನ್ನೇ ಕೊಡೋದಿಲ್ಲ, ಅದು ದಾರವನ್ನು ಕೊಡ್ತದೆ. ಹಾಗಾಗಿ ಅಲ್ಲಿ ಎಲೆ ಕಾಣುವುದಿಲ್ಲ ನಮಗೆ. ಹಾಗಾಗಿ ರೇಷ್ಮೆ ಹುಳುವಿನಂತೆ ಅನುಭವಗಳು ಜೀರ್ಣಗೊಂಡು, ಹಾಗಾಗಿ ಕವಿಯಲ್ಲಿರ್ತಕ್ಕಂಥ ಅನುಭವಗಳು ಜೀರ್ಣಗೊಂಡು ರೂಪಾಂತರಗೊಳ್ತಕ್ಕಂಥದ್ದು, ಆ ರೀತಿ ಕಾವ್ಯ ನಿರ್ಮಾಣ ಆಗುತ್ತದೆ. ಹಾಗಾಗಿ ಕವಿಯ ವ್ಯಕ್ತಿತ್ವ ಅನ್ನುವುದು ಅಲ್ಲಿ ನಿರಸನವಾಗುತ್ತದೆ, ಅಲ್ಲಿ ಅದು ಕಾಣುವುದಿಲ್ಲ. ಕವಿಯ ಜೀವನಾನುಭವಗಳು ಹಾಗೇ ಪ್ರಕಟವಾಗಬಾರದು. ಹಾಗಾಗಿ ಕವಿಯ ಅನುಭವಗಳೇನಿವೆ ಅವು ಯಥಾವತ್ತಾಗಿ ಹಾಗೆ ಪ್ರಕಟವಾಗಬಾರ್ದು. ಹಾಗೆ ಆದರೆ ಅದು ಉತ್ತಮ ಕಾವ್ಯವಾಗುವುದಿಲ್ಲ, ಅದು ಅವನ ವ್ಯಕ್ತಿತ್ವವಾಗಿ ಮಾತ್ರ ಇರ್ತದೆ. ನಮ್ಮ ಒಂದು ಕನ್ನಡಿಯಲ್ಲಿ ನಮ್ಮ ರೂಪವನ್ನು ನಾವು ಕಂಡಾಗ ಆಗ್ತದೆ ಅಷ್ಟೇ. ಕವಿಯ ಜೀವನಾನುಭವಗಳು ಹಾಗೇ ಹೊರಟಬಾರದು. ಈ ಭಾವನೆ ಜೀವನಾನುಭವಗಳು ರೂಪಾಂತರಗೊಂಡು ಅಭಿವ್ಯಕ್ತವಾಗುವುದು. ಈ ಭಾವನೆಗಳು ಅಥವಾ ಜೀವನಾನುಭವಗಳೇನಿವೆ ಅವು ರೂಪಾಂತರಗೊಂಡು ಅಭಿವ್ಯಕ್ತವಾಗುವುದಕ್ಕೆ ಭಾಷೆಯ ಶಬ್ದ, ನುಡಿಗಟ್ಟು, ಪ್ರತಿಮೆಗಳ ಮೂಲಕ ಕವಿಯ ಮನಸ್ಸೆಂಬ ಪಾತ್ರೆಯಲ್ಲಿ ಇರುತ್ತವೆ. ಹಾಗಾಗಿ ಈ ಭಾವನೆಗಳೇನಿವೆ ಅಥವಾ ಜೀವನಾನುಭವಗಳಿವೆ ಅವು ರೂಪಾಂತರಗೊಂಡು ಅವು ಅಭಿವ್ಯಕ್ತವಾಗುವುದಕ್ಕೆ ಭಾಷೆ, ಆ ಭಾಷೆಯಲ್ಲಿರ್ತಕ್ಕಂಥ ಶಬ್ದಗಳು, ನುಡಿಗಟ್ಟುಗಳು ಅಥವಾ ಬೇರೆ ಬೇರೆ ಸಂಕೇತಗಳು, ಪ್ರತಿಮೆಗಳ ಮೂಲಕ ಅದು ಕವಿಯ ಮನಸ್ಸೆಂಬ ಪಾತ್ರೆಯಲ್ಲಿ ಅವು ಇರುತ್ತವೆ. ಹಾಗೆ ಪಾತ್ರೆಯಲ್ಲೇ ಇರ್ತದೆ. ಪಾತ್ರೆ ಬೇರೆ, ಕಾವ್ಯ ಬೇರೆ. ಒಬ್ಬ ಶ್ರೇಷ್ಠ ಕವಿಯಲ್ಲಿ ಭಾವನೆಗಳ ಅನುಗುಣವಾಗಿ ನುಡಿಕಟ್ಟು, ಪ್ರತಿಮೆಗಳ ಹೊಸ ಮತ್ತು ವೈವಿಧ್ಯಮಯ ಸಂಯುಕ್ತಿ ನಡೆಯುತ್ತಾನೆ ಇರ್ತಾನೆ. ಹಾಗಾಗಿ ಒಬ್ಬ ಶ್ರೇಷ್ಠ ಕವಿ ಅಂತ ಆದರೆ ಆ ಶ್ರೇಷ್ಠ ಕವಿಯಲ್ಲಿ ಭಾವನೆಗಳಿಗೆ ಅನುಗುಣವಾಗಿ ಅವನಲ್ಲಿರ್ತಕ್ಕಂಥ ಭಾವನೆಗಳಿಗೆ ಅನುಗುಣವಾಗಿ ಹೊಸ ಹೊಸ ನುಡಿಗಟ್ಟುಗಳು, ಹೊಸ ಹೊಸ ಪ್ರತಿಮೆಗಳು ಮತ್ತು ಅವುಗಳ ವೈವಿಧ್ಯಮಯ ಸಂಯೋಗ ಕ್ರಿಯೆ ಅದು ಸಹಜವಾಗಿ ನಡೆಯುತ್ತದೆ ಎನ್ನುತ್ತಾನೆ ಏಲೆಟ್. ಹಾಗಾಗಿ ಏಲೆಟ್ ಹೇಳುವಂಥ ವ್ಯಕ್ತಿ ನಿರಸನ ಸಿದ್ಧಾಂತ ಏನಿದೆ ಅದು ಕವಿಯ ವ್ಯಕ್ತಿತ್ವ ಏನಿದೆ ಕಾವ್ಯದಲ್ಲಿ ಯಾವ ರೀತಿ ಸ್ಥಾನವನ್ನು ಪಡೆಯುತ್ತೆ ಅನ್ನೋದು ಹೇಳುವುದು. ಹಾಗಾಗಿ ಕವಿಯ ವ್ಯಕ್ತಿತ್ವ ಅದು ಪಾತ್ರೆಯ ಹಾಗೆ, ಅದು ಮಾಧ್ಯಮ ಅಷ್ಟೇ. ಹಾಗಾಗಿ ಆ ಪಾತ್ರ ಏನು ಮೊದಲು ಹೇಗಿದೆಯೋ ಅದೇ ರೀತಿದೆ. ಅದಕ್ಕೆ ರಸಾಯನಶಾಸ್ತ್ರ ಒಂದು ಪ್ರಯೋಗವನ್ನು ಇಲ್ಲಿ ಉದಾಹರಣೆ ಕೊಡುತ್ತಾ ಅಂತ ವಿವರಿಸಿರ್ತಕ್ಕಂಥದ್ದು. ಸೊ ಇಷ್ಟನ್ನು ವಿಚಾರವನ್ನು ಈ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಸರಿಯಾಗಿ ಅದನ್ನು ಮತ್ತೆ ಓದಿಕೊಳ್ಳಿ, ನನ್ನ ವಿಡಿಯೋ ವಿವರಣೆಯನ್ನು ಕೇಳಿಕೊಳ್ಳಿ. ಏನಾದರೂ ಅನುಮಾನಗಳು ಬಂದರೆ ಫೋನ್ ಮಾಡಿ ಕೇಳಿ ಉತ್ತರವನ್ನು ಕೊಡ್ತೇನೆ. ಮತ್ತು ಕಂಪಲ್ಸರಿ ಇದಕ್ಕೆ ಅಸೈನ್ಮೆಂಟ್ಗಳನ್ನು ಎಲ್ಲ ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತದೆ. ಮುಂದಿನ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ಗಮನಿಸಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.